ನಾವು ಮಾಡ್ತಾ ಇರ್ತಕ್ಕಂಥ ಸಮರ್ಪಣೆ ಸಂಕಲ್ಪ 2 ವರ್ಷದ ಜನಪರ ಸೇವೆಯ ಸಮರ್ಪಣೆ ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಜನಪರ ಸೇವೆಗೆ ಸಂಕಲ್ಪ. ಈ ಕಾರ್ಯಕ್ರಮ 20ನೇ ತಾರೀಕು ಹೊಸಪೇಟೆಯಲ್ಲಿ ನಡೀತಾ ಇದೆ. ಸೊ ನಾವು ಕಳೆದ 2 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಮಾಡಿದ್ದೇವೆ. ಅದರಲ್ಲಿ ಒಂದು ಕಾರ್ಯಕ್ರಮ ಈ ದಾಖಲೆ ಇಲ್ಲದೆ ಇರುವಂತಹ ವಸತಿ ಪ್ರದೇಶ, ಅವು ಊರಾಗಿದ್ದಾವೆ, ಆದರೆ ಊರು ಅಂತ ಅವಕ್ಕೆ ಹೆಸರು ಇಲ್ಲ. ಸೊ ಅದಕ್ಕೆ ಊರು ಅಂತ ಅಧಿಕೃತ ಘೋಷಣೆ ಕೊಡುವಂಥದ್ದು, ಅಲ್ಲಿ ವಾಸ ಮಾಡುವಂಥ ಜನಗಳಿಗೆ ಇಷ್ಟು ದಿನ ಅವರಿಗೆ ದಾಖಲೆಗಳು ಇರಲಿಲ್ಲ. ಕೆಲವರು ಪಂಚಾಯಿತಿಗಳಲ್ಲಿ ಬೋಗಸ್ ಅವರಿಗೆ 911 ಹಾಕ್ಕೊಟ್ಟಿದ್ರು, ಅದು ಬಿಟ್ಟರೆ ನಿಜವಾದ ದಾಖಲೆ ಅವ್ರಿಗೆ ಇರಲಿಲ್ಲ. ಸೊ ಅವರಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರಗಳನ್ನು ಕೊಟ್ಟು, ಬರೀ ಪೇಪರಲ್ಲಿ ಹಕ್ಕುಪತ್ರ ಕೊಡೋದಷ್ಟೇ ಅಲ್ಲ, ಡಿಜಿಟೈಸ್ ಮಾಡಿ ಅವುಗಳನ್ನು ರಿಜಿಸ್ಟ್ರೇಷನ್ ಮಾಡಿ ಕೊಡುವಂಥದ್ದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ, ಮತ್ತು ಪಂಚಾಯಿತಿಯಿಂದ ಅವರಿಗೆ ಖಾತಾ ಕೊಡಿಸ್ಕೊಡುವಂಥದ್ದು ಈ ಸ್ವತ್ತಿನಲ್ಲಿ. ಸೊ 100ಕ್ಕೆ 100 ಪಕ್ಕ 1 ಲಕ್ಷ ಕುಟುಂಬಗಳಿಗೆ ಈ ರೀತಿಯಾದಂಥ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಕಳೆದ 2 ವರ್ಷದಿಂದ ನಮ್ಮ ಇಲಾಖೆ ಅತ್ಯಂತ ಶ್ರಮವಹಿಸಿ ತಯಾರು ಮಾಡಿದ್ದೇವೆ. ಈ 1 ಲಕ್ಷ ಹಕ್ಕುಪತ್ರಗಳನ್ನು ಜನಗಳಿಗೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಮೇ 20ನೇ ತಾರೀಕು ಹೊಸಪೇಟೆಯಲ್ಲಿ ನಡೀತಾ ಇದೆ. ಇದು ಒಂದು ಇಲಾಖೆಯ ಒಂದು ಕಾರ್ಯಕ್ರಮ. ಈ ಥರ 10 ನಮ್ಮ ಇಲಾಖೆಯಲ್ಲಾಗಿದೆ, ಬೇರೆ ಇಲಾಖೆಯಲ್ಲೂ ಆಗಿದೆ. ಆದರೆ ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಜನಗಳಿಗೆ ಸಮರ್ಪಣೆ ಮಾಡೋದರ ಮುಖಾಂತರ 2 ವರ್ಷ ಪೂರೈಸಿರುವಂತಹ ದಿನವನ್ನು ನಾವು ಗುರುತಿಸ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರದ ಸಂಸತ್ನಲ್ಲಿ ವಿರೋಧ ಪಕ್ಷದ ನಾಯಕರು, ಲೋಕಸಭಾದಲ್ಲಿ ಶ್ರೀಯುತ ರಾಹುಲ್ ಗಾಂಧಿಯವರು, ರಾಜ್ಯಸಭಾದಲ್ಲಿ ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯದವರೇ ಆದಂಥ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ನಾವು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕದಿಂದ ಯಾರ್ಯಾರು ಸಚಿವರಿದ್ದಾರೆ ಅವರೆಲ್ಲರನ್ನೂ ಕೂಡ ಆಮಂತ್ರಣ ಮಾಡಿದ್ದೇವೆ, ಅವರ ಹೆಸರನ್ನು ಕೂಡ ಹಾಕಿದ್ದೇವೆ, ಮತ್ತು ಅವರಿಗೆ ನಾವು ಆಮಂತ್ರಣ ಪತ್ರವನ್ನು ಕೂಡ ತಲುಪಿಸಿದ್ದೇವೆ. ಅದರ ಜೊತೆಗೆ ಕರ್ನಾಟಕದ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ. ಇದು ಸರ್ಕಾರದ ಕಾರ್ಯಕ್ರಮ ಮತ್ತು ಜನಗಳಿಗೆ ಸೇವೆಯನ್ನು ಸಮರ್ಪಣೆ ಮಾಡುವಂಥದ್ದು, ಮತ್ತಷ್ಟು ಸೇವೆಗೆ ಸಂಕಲ್ಪ ಮಾಡ್ತಕ್ಕಂಥ ಕಾರ್ಯಕ್ರಮ. ಸೊ ಹಾಗಾಗಿ ಇದರಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಜನಗಳಿಗೆ ಸಮರ್ಪಣಾ ಕಾರ್ಯಕ್ರಮ, ಸಮರ್ಪಣೆ ಸಂಕಲ್ಪ ಮಾಡಬೇಕು ಅಂತ ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೇವೆ. ಶ್ರೀಯುತ ರಾಹುಲ್ ಗಾಂಧಿಯವರು ಹಾಗೂ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಖಂಡಿತವಾಗಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಾನು ಖುದ್ದಾಗಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಮಂತ್ರಣ ಪತ್ರವನ್ನು ಕೊಟ್ಟು ವೈಯಕ್ತಿಕವಾಗಿಯೂ ಕೂಡ ಸರ್ಕಾರದ ಪರವಾಗಿಯೂ ಸಹ ಆಹ್ವಾನವನ್ನು ಮಾಡಿದ್ದೇವೆ. ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೊಂದು ಜನಗಳ ಹಬ್ಬ ಇದು. ಯಾಕಂದರೆ ನಮ್ಮ ಸರ್ಕಾರವನ್ನು ಇಲ್ಲಿ ಕೂರಿಸಿರೋದು ಆ ಜನ. 2 ವರ್ಷದಲ್ಲಿ ಏನು ಮಾಡಿದ್ದೇವೆ ಅಂತ ಅವ್ರಿಗೆ ಸಮರ್ಪಣೆ ಮಾಡುವಂಥ ಒಂದು ಹಬ್ಬ ಇದು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಇನ್ನಷ್ಟು ಇಂಥ ಒಳ್ಳೆ ಕೆಲಸ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳಿಗೂ ಒಂದು ಪ್ರೇರೇಪಣೆ ಆಗುತ್ತೆ, ಸರ್ಕಾರದಲ್ಲಿರ್ತಕ್ಕಂಥ ನಮಗೂ ಮತ್ತಷ್ಟು ಉತ್ಸಾಹ ಬರುತ್ತೆ. ಅದರಿಂದ ಜನಗಳಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ ಅಂತ ನಾನು ಆಶಿಸ್ತೇನೆ. ಸರ್, ನಮ್ಮ ವಿದೇಶಾಂಗ ನೀತಿಗಳಲ್ಲಿ ಮತ್ತು ನಾವು ತೆಗೆದುಕೊಳ್ಬೇಕಾದಂಥ ನಿರ್ಣಯಗಳಲ್ಲಿ ಹೊರ ರಾಷ್ಟ್ರಗಳು ಮೂಗು ತೀರಿಸ್ತಿರೋದ್ರ ಬಗ್ಗೆ ಕಾಂಗ್ರೆಸ್ ಒಂದಷ್ಟು ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ. ಆದರೆ ಇದನ್ನು ಪಾಕಿಸ್ತಾನ ಪರವಾದ ಧೋರಣೆಗಳು ಅಥವಾ ಆ ಥರದ ಯೋಚನೆಗಳು ಅಂತ ಬಿಜೆಪಿ ಟೀಕೆ ಮಾಡ್ತಿದೆ. ಇದನ್ನು ಹೇಗೆ ಬಿಜೆಪಿಯವರನ್ನು ಯಾರೇ ಪ್ರಶ್ನೆ ಮಾಡಿದರೂ ಅದು ದೇಶ ವಿರೋಧಿ ಅಂತ ಬಿಂಬಿಸೋದು ಅವರ ವೈಫಲ್ಯಗಳನ್ನು ಮುಚ್ಚು ಹಾಕ್ಕೊಳ್ಳೋದಕ್ಕೆ. ಯಾರೇ ಪ್ರಶ್ನೆ ಮಾಡಿದರೂ ಅವರನ್ನು ದೇಶ ವಿರೋಧಿಗಳು ಅಂತ ಬ್ರ್ಯಾಂಡ್ ಮಾಡೋದನ್ನ ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆದರೆ ನಾವು ಎತ್ತಿರುವಂಥ ಪ್ರಶ್ನೆ, ಇವತ್ತು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಮಧ್ಯಪ್ರವೇಶ ಮಾಡಿ ಭಾರತವನ್ನು ಹಿಂದಕ್ಕೆ ಸರಿಸಿದ್ದೇವೆ ಯುದ್ಧ ಕದನ ವಿರಾಮದ ಕಡೆಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದವರು ನಾವು ಗೆದ್ದಿದ್ದೀವಿ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ. ನಾವು ಕೇಳೋದು ಇಷ್ಟೇ, ನಾವು ಪಾಕಿಸ್ತಾನಕ್ಕೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಮೂಗು ತೂರಿಸದ ಹಾಗೆ ಮತ್ತೊಮ್ಮೆ ಭಯೋತ್ಪಾದನೆಯ ದುಸ್ಸಾಹಸ ಮಾಡಬಾರದು ಅನ್ನುವಂಥ ಪಾಠ ಕಲಿಸ್ಬೇಕು ಅಂತ ಕದನ ಆರಂಭ ಮಾಡಿದ್ದು.
ಆ ಗುರಿ ಈಡೇರಿದೆಯಾ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಅದು ದೇಶದ ಹಿತದೃಷ್ಟಿಯಿಂದ ದೇಶದ ಸಾರ್ವಭೌಮತೆಯ ಬಗ್ಗೆ ನಾವು ಪ್ರಶ್ನೆ ಕೇಳುವಾಗ ನಮ್ಮ ಬಾಯಿ ಮುಚ್ಚೋದಕ್ಕೆ ಅವರು ಈ ರೀತಿಯಾದಂಥ ಆರೋಪ ಮಾಡ್ತಾರೆ. ಈಗ ಅವರು ಈಗ ಏನು ಅಮೇರಿಕಾದವ್ರನ್ನ ಕೇಳಿ ನಾವು ಅವ್ರು ಹೇಳಿದ ಕೂಡಲೇ ಸ್ಕೂಲಲ್ಲಿ ಮೇಸ್ಟ್ರು ಕೂತ್ಕೊ ಅಂದ ಕೂಡಲೇ ಮಂಡಿ ಊರಿಗೆ ಕೂತ್ಕೊಳ್ಳೋದು ನಮ್ದು ಆಗಿದ್ರೆ, ಹಾಗಾದರೆ ಅವ್ರನ್ನ ಕೇಳಿ ಕದನ ಆರಂಭ ಮಾಡಿದ್ದೇವೆ ಅಥವಾ ಅವ್ರಿಗೋಸ್ಕರ ಕದನ ಮಾಡ್ತಾ ಇದ್ದೇವೆ, ಭಾರತದ ಹಿತಕ್ಕಾಗಿ ಮಾಡ್ತಾ ಇದ್ದೇವೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅವರು. ಅಮೇರಿಕ ಹೇಳಿರೋದನ್ನ ಇಲ್ಲಿವರೆಗೂ ಇವರು ಅಲ್ಲಗೇಳೋದಿಲ್ಲ. ಜೊತೆಗೆ ಇನ್ನೊಂದು ಏನಾಗಿದೆ, ಕಾಶ್ಮೀರ ಭಾರತದ ಭಾಗ, ಅವಿಭಾಜ್ಯ ಅಂಗ. ನೀವು ಅಖಂಡ ಭಾರತ ಅಂತ ಮಾತಾಡ್ತೀರಿ, ಕಾಶ್ಮೀರ ಭಾರತದ ಭಾಗ ಆಗಿರೋವಾಗ ಈಗ ಅಮೇರಿಕ ಹೇಳ್ತಾ ಇದೆ ಕಾಶ್ಮೀರ ಇಶ್ಯೂನು ಡಿಸ್ಕಸ್ ಮಾಡೋಣ ಅಂತ. ಕಾಶ್ಮೀರಲ್ಲಿ ಡಿಸ್ಕಸ್ ಮಾಡೋಕ್ಕೆ ಏನಿದೆ? ಈಗ ಕಾಶ್ಮೀರ ಇಂಡಿಯಾ ಭಾಗ ಹೌದಾ ಅಲ್ವಾ ಅನ್ನೋದನ್ನ ನೀವು ಚರ್ಚೆ ಮಾಡಕ್ಕೆ ಹೊರಟಿದ್ದೀರಾ ಹಾಗಾದ್ರೆ? ಸೊ ಏನು ಇದನ್ನ ನಾವು ಇದೆಲ್ಲ ಮಾಡಿ ನಾವು ನಮ್ಮ ಸೈನಿಕರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ದೊಡ್ಡಣ್ಣ ಹೇಳಿದ ಕೂಡಲೇ ನೀವು ಸ್ಟಾಪ್ ಅಂತ ಹೇಳ್ಬಿಟ್ರೆ ನಮ್ಮ ಗುರಿ ಈಡೇರಿದೆಯಾ ಅನ್ನುವಂಥದ್ದು. ನೀವು ಪಾಕಿಸ್ತಾನಕ್ಕೆ ಮೂಗು ಕೊಯ್ತೀವಿ ಅಂತ ಹೋಗಿ ಅವ್ರಿಗೆ ಇನ್ನೊಂದು ಬಾರಿ ತಲೆ ತೂರಿಸ್ದಂಗೆ ಬೆರಳು ತೂರಿಸ್ದಂಗೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ನೀವೇ ಅವರಿಗೆ ಏನೋ ಮತ್ತೊಮ್ಮೆ ದುಸ್ಸಾಹಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದೇವೆ. ಇದಕ್ಕೆ ಉತ್ತರ ಕೊಡೋದು ಬಿಟ್ಬಿಟ್ಟು ಅವರು ನಮ್ಮನ್ನ ಏನ್ ಬೇಕಾದ್ರೂ ದೂಷಣೆ ಮಾಡಲಿ, ದೇಶಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸಾರ್ವಭೌಮತೆ ವಿಚಾರ ಇರ್ಬೋದು, ಟ್ರಂಪ್ ಮಧ್ಯಪ್ರವೇಶ ಪ್ರಶ್ನೆ ಕೇಳೋದಿರ್ಬೋದು, ಭದ್ರತಾ ವೈಫಲ್ಯ, ಮೋದಿ ರಾಜೀನಾಮೆ ಕೇಳೋದು, ಇದೆಲ್ಲವೂ ಸರಿ ಇದೆ. ಆದ್ರೆ ಸೇನಾ ಕಾರ್ಯಾಚರಣೆನೇ ಅವಮಾನಿಸೋದು ಅದು ನಾವು ಯಾರು ಮಾಡಿಲ್ಲಪ್ಪ. ಅದು ನೀವು ಇಲ್ಲ ಅವ್ರನ್ನ ಕೇಳಿ ನೀವು ದಯವಿಟ್ಟು ಅವೆಲ್ಲ ನೋಡ್ರಿ. ಸೇನೆ ಬಗ್ಗೆ ನಾವ್ಯಾರು ಮಾತಾಡಿಲ್ಲ. ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ, ಲೋಕಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಮುಖ್ಯಮಂತ್ರಿಗಳು, ಇವರು ಕಾಂಗ್ರೆಸ್ ಪಕ್ಷದ ಪ್ರತಿಬಿಂಬ. ನಾವು ಯಾವತ್ತೂ ಕೂಡ ನಮ್ಮ ಸೇನೆಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಅಷ್ಟೇ. ಇದು ಕಾಂಗ್ರೆಸ್ ಪಕ್ಷದ ನಿಲುವು. ಇದು ಚರ್ಚೆಯ ವಿಷಯವೇ ಅಲ್ಲ ನನ್ನ ಪ್ರಕಾರ. ನೀವು ಅದನ್ನು ಚರ್ಚೆ ಯಾರೋ ಒಬ್ಬರು ಹೇಳ್ತಾರೆ ಅಂತ ಅದನ್ನು ದಯವಿಟ್ಟು ಚರ್ಚೆ ಮಾಡುವಂಥದ್ದು ಇದು ತಪ್ಪು ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.